ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ. ನಾನಂತೂ ಇವತ್ತು ನಿಮಗೆ ಕೂಡ ತುಂಬಾ ಚೆನ್ನಾಗಿರೋಂಥ ರೆಸಿಪಿನ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ ರೀ. ಅದು ಯಾವ ರೆಸಿಪಿ ಅಪ್ಪ ಅಂತಂದ್ರೆ ಪಾಲಕ್ ಪನ್ನೀರ್ ದೋಸೆ. ತುಂಬಾ ಒಳ್ಳೇದು ರೀ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಪಾಲಕ್ ಪನ್ನೀರ್ ದೋಸೆ ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿರಿ. ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ರೀ ನಾನು. ಈ ಪಾಲಕ್ ಪನ್ನೀರ್ ದೋಸೆ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ನೋಡಿರಿ, ಪಾಲಕ್ ಪನ್ನೀರ್ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಫಸ್ಟಿಗೆ ಒಂದು ಬಟ್ಲದಷ್ಟು ರವೆನ ತೊಗೊಂಡಿದ್ದೀನಿ ನೋಡಿರಿ. ಅಂದರೆ ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತ ಹೇಳ್ತೀನಿ ರೀ, ಆ ರವೆನ ತೊಗೊಂಡಿನಿ. ಇದು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಬರ್ಬೇಕು ರೀ. ನೀರು ಹಾಕ್ಲಾರ್ದೇ ರುಬ್ಕೋಬೇಕು ರೀ. ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಇದು ಮುಂಚೆನೇ ಕ್ಲೀನ್ ಮಾಡಿಟ್ಟಿದ್ದೆ ನೋಡಿರಿ. ಇಷ್ಟು ಹರ್ಕೊಂಡ್ರೆ ಸಾಕು ನೋಡಿರಿ. ಇವಾಗ ನಾನು ಇಲ್ಲೊಂದು ಬೌಲ್ ತೊಗೊಂಡಿನಿ ರೀ, ಇದಕ್ಕೆ ಹಾಕೋತೀನಿ ನೋಡಿರಿ. ತುಂಬ ನೈಸ್ ಮಾಡ್ಕೋಬೇಕತ್ತೇನಿಲ್ಲ ರೀ, ಒಂದು ಸ್ವಲ್ಪ ತರಿ ಮಾಡ್ಕೊಂಡ್ರೆ ಸಾಕು ನೋಡಿರಿ. ಈ ರೀತಿ ಇದ್ರೆ ಸಾಕು ರೀ. ಇದು ಮತ್ತು ತುಂಬ ತರಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ರೆ ಹಾಗೆ ಪೂರ್ತಿ ರವೆ ಹಾಕೋದನ್ನಲ್ರಿ. ಒಂದು ಸ್ವಲ್ಪ ಒಂದು 2 ಸಲ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತೊಗೋಬೇಕಾಗ್ತದೆ ರೀ. ಇವಾಗ ಇಲ್ಲಿ ಒಂದು ಬಟ್ಲದಷ್ಟು ಅವಲಕ್ಕಿನ ತೊಗೊಂಡೇನಿ ರೀ. ಇದು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಕೂಡ ಇದಕ್ಕೆ ಹಾಕ್ಕೊಂಡು ಇದು ಕೂಡ ಅದೇ ರೀತಿ ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಅವಲಕ್ಕಿ ಕೂಡ ನಾನು ರುಬ್ಕೊಂಡು ತೊಗೊಂಡು ಬಂದೆ. ಈ ರೀತಿ ಇದ್ರೆ ಸಾಕು ನೋಡ್ರಿ ಅವಲಕ್ಕಿ. ಇದು ಕೂಡ ನಾನು ಇದೇ ಬೌಲಿಗೆ ಹಾಕೋತೀನಿ ನೋಡಿರಿ. ನಾನು ಇದು ಕೂಡ ಇದೇ ಬೌಲಿಗೆ ಹಾಕ್ಕೊಂಡೇರಿ. ಇವಾಗ ಇದು ಜಾರಿಗೆ ನಾನು ಏನು ಹಾಕೋತೀನಪ್ಪ ಅಂತಂದ್ರೆ ನೋಡಿರಿ, ಪಾಲಕ ತೊಗೊಂಡೇನಿ. ಈ ಪಾಲಕ ಒಂದು ಕಟ್ನ್ಯಾಗ ನಾನು ಒಂದು ಸ್ವಲ್ಪ ಚಿಕ್ಕ ಕಟ್ಟಿತ್ತು ರೀ, ಆ ಚಿಕ್ಕ ಕಟ್ನ್ಯಾಗ ನಾನು ಒಂದು ಅರ್ಧದಷ್ಟು ತೊಗೊಂಡು ಕ್ಲೀನ್ ಮಾಡಿ ತೊಳೆದು ಇಟ್ಟೀನಿ ರೀ. ಎಲ್ಲ ಮಣ್ಣು ಇರ್ತದೆ, ಹಾಗಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ. ಇದು ಹಾಕ್ಕೊಳ್ತೀನಿ. ಮತ್ತು ಇಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಕತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಕತ್ತೀನಿ ರೀ ನಾನು ಇದ್ರಾಗ. ಇವಾಗ ಇದಕ್ಕೆ ನೀರು ಹಾಕ್ಕೋಬಾರ್ದು ರೀ. ಮೊಸರು ತೊಗೊಂಡಿನಿ ನೋಡಿರಿ. ಈ ಮೊಸರನ್ನ ಹಾಕ್ಕೊಂಡು ರುಬ್ಕೋತೀನಿ ನೋಡಿರಿ. ಮತ್ತು ರುಬ್ಬುವಾಗ ಮೊಸರು ಏನಾದರೂ ಕಡಿಮೆ ಬಿದ್ದರೆ ಮತ್ತು ಇನ್ನೊಂದಿಷ್ಟು ಮೊಸರು ಹಾಕ್ಕೊಂಡು ರುಬ್ಕೋಬೇಕು ರೀ. ಮೊಸರು ಇಲ್ಲ ಅಂದ್ರೂ ಕೂಡ ನೀವು ನೀರು ಹಾಕ್ಕೊಂಡು ರುಬ್ಕೋಬೋದು. ಮೊಸರು ಹಾಕ್ಕೊಂಡು ರುಬ್ಕೊಂಡೇವೆ ಅಂದ್ರೆ ಟೇಸ್ಟಿಯಾಗಿ ಬರ್ತದೆ, ಮತ್ತು ದೋಸೆ ಕೂಡ ಹುಳಿ ಬರ್ತದೆ ಅಂತೇಳಿ ನಾ ಇಲ್ಲಿ ಮೊಸರು ಸೇರಿಸಿನಿ ರೀ. ಇವಾಗ ಇದು ಇಷ್ಟೇ ಆದ್ರೆ ಅರಿತೀನಿ, ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಮೊಸರು ಸೇರಿಸ್ಕೊಂಡು ಅರಿತೀನಿ ನೋಡಿರಿ. ಪಾಲಕ್ ಕೂಡ ನಾನು ಈ ರೀತಿ ನುಣ್ಣಗೆ ಹರ್ಕೊಂಡು ಬಂದೀನಿ. ಹಸಿಮೆಣ್ಸಿನ್ಕಾಯಿ, ಪಾಲಕ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ರೀ. ಇದು ಕೂಡ ನಾನು ಅರ್ದಿಟ್ಟಿರುವಂಥ ರವೆಗೆ ಸೇರಿಸ್ತೀನಿ ನೋಡಿರಿ. ನೋಡಿರಿ, ಈ ರೀತಿ ಸೇರಿಸ್ಕೊಂಡೆ ಇದು ಚೆನ್ನಾಗಿ ನಾವು ಇದನ್ನು ಕಲಸ್ಕೋಬೇಕಾಗ್ತದೆ ರೀ. ಇದು ಕಲಸ್ಕೋತೀನಿ ನೋಡಿರಿ. ಇದಕ್ಕೆ ಇವಾಗ ಕಲಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಸೇರ್ಸಂಬ್ರಿ. ಉಪ್ಪು ಯಾಕೆ ಸೇರಿಸ್ಬೇಕಪ್ಪ ಅಂದ್ರೆ ಉಪ್ಪು ಚೆನ್ನಾಗಿ ಇದರಲ್ಲೇ ಕರಗ್ತದೆ ರೀ. ಹಾಗಾಗಿ ಉಪ್ಪು ಇವಾಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಸಿ ತೊಗೋತೀನಿ ನೋಡಿರಿ. ನಾನು ಪಾಲಕ್ ಅರ್ದು ಹಾಕ್ಕೊಂಡು ಕಲಸ್ಕೊಂಡಿದ್ದೆ ನೋಡಿರಿ. ಇಷ್ಟ ಆಯ್ತು. ಇವಾಗ ಇದಕ್ಕೆ ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಲ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಇರಬೇಕಪ್ಪ ತಿನ್ನಕ್ಕಂತಂದ್ರೆ ಇದಕ್ಕೆ ಏನು ಸೇರಿಸ್ಕೋಬೇಕಪ್ಪ ಅಂತಂದ್ರೆ ನೋಡಿರಿ, ನಾನಿಲ್ಲಿ ಒಂದು ಅರ್ಧದಷ್ಟು ಹಾಲನ್ನ ತೊಗೊಂಡಿನಿ ನೋಡಿರಿ. ತುಂಬ ಸೇರಿಸ್ಬೇಕತ್ತಿಲ್ಲ, ಸ್ವಲ್ಪ ಸೇರಿಸಿದ್ರೆ ಸಾಕು. ಈ ದೋಸೆದ ಟೇಸ್ಟಿ ಬೇರೆನೇ ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಇಲ್ಲಿ ನೋಡಿರಿ, ಹಾಲನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ತುಂಬ ಜಾಸ್ತಿ ಏನು ಬೇಡ, ಒಂದು 10 ಬಟ್ಲದಷ್ಟು. ಇವಾಗ ಇದನ್ನು ನೀಟಾಗಿ ಕಲಸ್ಕೊಳಪ್ಪ. ಇದು ಕಲಸ್ಕೊಂಡು ಇದಕ್ಕೆ ನೀರು ಕಡಿಮೆ ಆಯಿತು ಅಂದ್ರೆ ನಾನು ನೀರು ಹಾಕ್ಕೊಂಡು ಕಲಸ್ಕೊಂಡು ತೊಗೋತೀನಿ ನೋಡಿರಿ. ಈ ರೀತಿ ನಾನು ಕಲಸ್ಕೊಂಡೆ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡಿನಿ. ಇದು ಇವಾಗ ಇಷ್ಟೇ ಬಿಡ್ಬೇಕ್ರಿ. ಒಂದು 10 ನಿಮಿಷನಾದರೂ ಬಿಡಬೇಕ್ರಿ. ತುಂಬ ಜಾಸ್ತಿ ಬಿಡ್ಬೇಕತ್ತೇನಿಲ್ಲ ರೀ, ಒಂದು 5-10 ನಿಮಿಷ. ಯಾಕಂದ್ರೆ ರವೆ ಅವಲಕ್ಕಿನ ನೆನಿಬೇಕಲ್ರಿ, ಹಾಗಾಗಿ ಒಂದು ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕು. ನಾನು ಇದಕ್ಕೆ ಒಂದು 8 ನಿಮಿಷ ಅಥವಾ 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನೋಡಿರಿ. ಇದು ಮುಚ್ಚಿಟ್ಟು ನೆನೆಯಕ್ಕೆ ಬಿಡ್ತೀನಿ ರೀ ನೋಡಿರಿ. ಇಲ್ಲಿ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ
ಚಿಕ್ಕ ಚಿಕ್ಕಾಗಿರೋಂಥ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ, 1 ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ, ಮತ್ತು ಇಲ್ಲಿ ಸ್ವಲ್ಪ ಪಾಲಕನ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಇವಾಗ ನಾವು ಕಲಸಿಟ್ಟಿರುವಂಥ ರವೆ ಮತ್ತು ಪಾಲಕ್ಕೆಲ್ಲ ಹಾಕಿ ಕಲಸಿಟ್ಟಿರುವಂಥ ನೆನೆಯೋ ತನಕ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಮ್ರಿ. ನೋಡಿರಿ, ಇಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಅಚ್ಚ ಖಾರದ ಪುಡಿ ಇದಕ್ಕೆ ಹಾಕಿರ್ತೀನಿ ನೋಡಿರಿ. ಇವಾಗ ನೋಡಿರಿ, ಇಲ್ಲಿ ನಾನು ತೊಗೊಂಡಿರೋಂಥ ಗ್ರೀನ್ ಚಿಲ್ಲಿ ಸಾಸ ಮತ್ತು ಟೊಮೊಟೊ ಸಾಸ ತೊಗೊಂಡು ನೋಡಿರಿ. ಇದು ಇಷ್ಟು ಇದಕ್ಕೆ ಹಾಕ್ಕೊಂಡು ನೀಟಾಗಿ ನಾವು ಇದಕ್ಕೆ ಒಂಚೂರು ಉಪ್ಪು ಸೇರ್ಸಂದ್ರಿ. ಇವಾಗ ಉಪ್ಪು ಸೇರಿಸ್ತೀನಿ. ಇದಕ್ಕೂ ಕೂಡ ನಾವು ಆಲ್ರೆಡಿ ಹಿಟ್ಟಿಗೂ ಕೂಡ ಹಾಕ್ಕೊಂಡಿದ್ದೀವಿ, ಆದ್ರೂ ಮತ್ತು ಈ ಈರುಳ್ಳಿ ಟೊಮೊಟೊಕ್ಕೆಲ್ಲನೂ ಹಿಡಿಬೇಕಲ್ರಿ. ಹಾಗಾಗಿ ನಾನು ಇಲ್ಲಿ ಒಂಚೂರು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇವಾಗ ನೀಟಾಗಿ ನಾವಿಲ್ಲಿ ಟೊಮೊಟೊ ಸಾಸ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನ ಹಾಕ್ಕೊಂಡಿವಿ ನೋಡಿರಿ. ಈಗ ನೀಟಾಗಿ ನಾನು ಇವಾಗ ಕಲಸಿ ತಗೋತೀನಿ ನೋಡಿರಿ. ಇದನ್ನು ಮೊದಲು ಕಲಸ್ಕೊತೀನಿ ರೀ, ಎಲ್ಲ ಕಡೆ ಒಂದಂಗೆ ಕಲಸ್ಕೊತೀನಿ ರೀ. ನೋಡಿರಿ, ಇದನ್ನು ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಸೈಡಿಗೆ ತೆಗಿಂಬ. ಇಲ್ಲಿ ನೋಡಿರಿ, ನಾನು ಆಲ್ರೆಡಿ ಪನ್ನೀರನ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ತುರಿಯೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಕೈಯಿಂದ ಒಡೆದು ಕೂಡ ತೊಗೋಬೋದ್ರಿ. ನಾನು ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಇದು ಪನ್ನೀರ. ಇವಾಗ ನೋಡಿರಿ, ಇಲ್ಲಿ ಸೈಡಿಗೆ ನಾವು ಏನು ನೆನೆ ಹಾಕಿಟ್ಟಿದ್ದೇವೆ ನೋಡಿರಿ ದೋಸೆ ಮಾಡೋದಕ್ಕೆ, ಅದು ಕೂಡ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ ರೀ. ನಾನು ಇದು ಬೇರೆ ಪಾತ್ರೆಗೆ ತೊಗೊಂಡೆ ರೀ. ಯಾಕಪ್ಪ ಅಂತಂದ್ರೆ ಇದು ನಾವು ನೀರು ಹಾಕಿ ಕಲಸ್ಕೋಬೇಕಲ್ರಿ, ಹಾಗಾಗಿ ನಾನು ಆ ಬೌಲ್ನೇ ಕಲಸ್ಕೊಳಕ್ಕೆ ಆಗಂಗಿಲ್ಲ ಅಂತೇಳಿ ಇಲ್ಲಿ ಬೇರೆ ಪಾತ್ರೆಗೆ ನಾನು ಹಾಕ್ಕೊಂಡಿನಿ ನೋಡಿರಿ. ಎಷ್ಟು ಚೆನ್ನಾಗಿ ಗುಡ್ಡು ಬಂದಿದೆ. ಇವಾಗ ಇದು ರೆಡಿ ಆಗ್ಯದ ರೀ. ಈಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿರ್ತಾವೆ ನೋಡ್ರಿ, ಅದರಷ್ಟು ನಾವು ಹದ ಮಾಡ್ಕೋಬೇಕು ರೀ. ಇವಾಗ ನಾನು ಏನು ಮುಂಚೆ ಅದೇ ಪಾತ್ರೆದಾಗ ನೆನೆ ಇಟ್ಟಿದ್ದೆ ನೋಡಿರಿ, ಅದೇ ಪಾತ್ರೆನ ತೊಳ್ಕೊಂಡು ನೀರು ಸೇರಿಸ್ಕೊಳಕತ್ತೀನಿ. ನೀರು ಮಾತ್ರ ನೋಡ್ಕೊಂಡೇ ಸೇರಿಸ್ಕೊರಿ, ತುಂಬ ತಿಳಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಗಟ್ಟಿನೇ ಇರಬೇಕು ರೀ. ಇದು ಗಟ್ಟಿ ಇದ್ದರೆ ಚೆನ್ನಾಗಿ ಬರ್ತದೆ ದೋಸೆ. ನಾನು ಅದೇ ನೀರನ್ನ ಹಾಕ್ಕೊಂಡು ಇದನ್ನು ನಾನಿವಾಗ ನೀಟಾಗಿ ಕಲಸ್ಕೊತೀನಿ. ಈ ಕಲಸೋ ಟೈಮ್ನಾಗ ಉಪ್ಪು ಏನಾದರೂ ಕಡಿಮೆ ಬಿತ್ತಪ್ಪ ಅಂತಂದ್ರೆ ನಾವು ಉಪ್ಪನ್ನು ಸೇರಿಸ್ಕೋಬೋದು ರೀ ಇದಕ್ಕೆ. ಇವಾಗ ಇದನ್ನು ಕಲಸ್ಕೊತೀನಿ ನೋಡಿರಿ. ಇವಾಗ ಇದಕ್ಕೆ ಕಲಸ್ಕೊಂಡು ತೊಗೊಂಡಿನ್ರ, ಇನ್ನೂ ನೀರು ಬೇಕು ಇದಕ್ಕೆ ನೋಡಿರಿ. ನೀರು ಹಾಕ್ಕೊಳಕ್ಕಿಂತ ಮೊದಲಾಗಿ ಒಂದು ಚಿಟಿಕೆ ಆದಷ್ಟು ನಾನು ಸೋಡಾ ಪುಡಿನ ತೊಗೊಂಡಿದ್ದೀನಿ. ನನಗೆ ಉಪ್ಪು ಯಾಕೋ ಕಡಿಮೆ ಅನ್ಸಕತ್ತದ್ರಿ, ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ನೋಡಿರಿ. ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ. ಜಾಸ್ತಿ ಏನು ಹಾಕೊಳ್ಳೋದನ್ನು ಬೇಡ್ರಿ, ಯಾಕಂದ್ರೆ ನಾವು ಈರುಳ್ಳಿದೆಲ್ಲ ಅದರೊಳಗೂ ಕೂಡ ನಾವು ಹಾಕ್ಕೊಂಡಿವಿ. ಇದಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅನ್ಸಕತ್ತೈತ್ರಿ. ಅದೇ ನೀರು ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿರಿ, ಅದೇ ಸೇರಿಸ್ಕೊತೀನಿ. ಇವಾಗ ಇದನ್ನು ಕೂಡ ನೀಟಾಗಿ ಕಲಸಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿ ಕಲಸ್ಕೊಂಡು ತೊಗೋತೀನಿ ನೋಡಿರಿ. ಇವಾಗ ಎಲ್ಲ ನೀಟಾಗಿ ನಾನು ಕಲಸಿ ತೊಗೊಂಡೆ. ಇವಾಗ ಗ್ಯಾಸ್ ಕೂಡ ಹಚ್ಚಿ ನಾನು ಎಣ್ಣೆ ಹಚ್ಚಿ ತವಾ ಇಟ್ಟಿನಿ ರೀ, ಅದು ಕೂಡ ಇವಾಗ ಕಾಯ್ದೈತ್ರಿ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಇದನ್ನು ಈ ರೀತಿ ಮಾಡಿಕೊಂಡು ನಾವು ಏನಿಲ್ಲಿ ಈರುಳ್ಳಿ ಅದೆಲ್ಲ ಕಲಸಿಟ್ಟಿದೆ ನೋಡಿ, ಅದನ್ನು ಹಾಕ್ಕೊಳ್ಕತ್ತೀವಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ರೀ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಬೆಳಗ್ಗೆ ಆಫೀಸ್ಗೆ ಅದು ಹೋಗೋರು ಇದ್ರೆ ಮತ್ತು ಶಾಲೆಗೆ ಹೋಗೋರು ಇದ್ರೆ ಟಿಫಿನ್ ಬಾಕ್ಸ್ಗೆ ಈ ರೀತಿ ಮಾಡಿ ಹಾಕ್ರೆ ಇದು ಒಂದು ದೋಸೆ ತಿಲ್ರಿ ತುಂಬಾ ಹೊಟ್ಟೆ ತುಂಬ್ತದೆ. ಇವಾಗ ನಾನಲ್ಲಿ ಈರುಳ್ಳಿ ಸೇರಿಸ್ಕೊಂಡೇನಿ ರೀ. ಇವಾಗ ಪನ್ನೀರ್ ಹಾಕ್ಕೊಳ್ತೀನಿ ನೋಡಿ. ಈ ರೀತಿ ಪನ್ನೀರ್ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗಂದ್ರೆ ಸಾಕು, ಅದು ಅಲ್ಲೇ ಅಂಟ್ಕೊಂಡು ಬಿಡ್ತದೆ ರೀ. ಅದು ನೋಡಿರಿ, ಇಷ್ಟು ಮಾಡಿದ್ರೆ ಸಾಕು ನೋಡಿರಿ. ಇದು ಇವಾಗ ನಾವು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಕೊಂಡ್ರಿ. ಗ್ಯಾಸ ಮೀಡಿಯಮ್ ಇಟ್ಟೆ ನಾವು ಬೇಯಿಸ್ಕೋಬೇಕ್ರಿ. ಸೇಮ್ ನಾವು ದೋಸೆ ಹೆಂಗೆ ಮಾಡ್ಕೋತೀವಿ ನೋಡಿರಿ ಅದೇ ರೀತಿ ಮಾಡ್ಕೊಳ್ಳೋದ್ರಿ. ಇದು ನಾನು ಇವಾಗ ಮುಚ್ತೀನಿ ನೋಡಿರಿ. ಇದು ಇವಾಗ ರೆಡಿ ಆಯ್ತು ನೋಡಮ್ರಿ. ಗ್ಯಾಸ್ ಮಾತ್ರ ಮೀಡಿಯಮ್ನಾಗ ಇಟ್ಟು ತೊಗೋಬೇಕ್ರಿ ಇದನ್ನ ನೋಡಿರಿ. ಇದು ರೆಡಿ ಆಯ್ತು ನೋಡಿರಿ. ಇವಾಗ ಇದು ಸ್ವಲ್ಪ ನೆಲ್ಲಕಾಯಿಗೆ ನಾವು ಬಳಸಿ ಹಾಕೊಳ್ಳೋಣ ನೋಡಿ. ಇಷ್ಟೇ ರೀ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾವು ಯಾವಾಗಲೂ ದೋಸೆ ಮಾಡ್ತೇವೆ ನೋಡಿರಿ ಅದೇ ರೀತಿ ಮಾಡ್ಕೊಂಡ್ರೆ ಆಯ್ತು ನೋಡಿ. ಸ್ವಲ್ಪ ಎಣ್ಣೆ ಹಿಡಿಯಲ್ಲ ಅಂತೇಳಿ ಹಾಕಿದ್ರಿ. ಇವಾಗ ಹಳ್ಳಿಸಿ ಹಾಕ್ಕೊಂಡಿವಲ್ರಿ, ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊಂಡು ತೊಗೊಳ್ಳೋಣ ನೋಡಿರಿ. ನಾನು ಮತ್ತೆ ಒಂದು ಹಾಕ್ಕೊಂಡಿನಿ. ಈಗ ನಾನು ಅದನ್ನು ತಗೊಂಡಿದ್ದೀನಿ ರೀ. ಇವಾಗ ನೋಡಿರಿ, ಇಲ್ಲಿ ಪ್ಲೇಟಿಗೆ ಈ ರೀತಿ 2 ಮೈ ಬೇಯಿಸ್ಕೊಂಡು ತೊಗೊಂಡ್ರೆ ಆಯ್ತು ನೋಡಿರಿ. ತುಂಬಾ ಸಿಂಪಲಾಗಿ ಮಾಡ್ಬೋದು. ನಾವು ಮಾಮೂಲಿ ದೋಸೆ ಯಾವ ರೀತಿ ಮಾಡ್ತೇವೆ ನೋಡಿರಿ ಅದೇ ರೀತಿ ಮಾಡ್ಕೊಂಡ್ರೆ ಸಾಕು. ನಾನು ಇದು ತೆಗೆದುಬಿಟ್ಟು ಅಲ್ಲಿ ಮತ್ತೊಂದು ಹಾಕ್ಕೊಂಡಿನಿ ನೋಡಿರಿ. ಈ ರೀತಿ ಬೇಯಿಸ್ಕೊಬೋದು ನೋಡಿರಿ.
ಏನು ಇದರಲ್ಲಿ ಹಾಕಿರುವಂಥ ಮಸಾಲೆ ಯಾವುದೂ ಉಚ್ಚಿ ಬೀಳಂಗಿಲ್ಲ ರೀ, ಅಲ್ಲೇ ಅಂಟ್ಕೊಂಡ್ಬಿಡ್ತದೆ. ನಾವು ಹಾಕೋದ್ ಬಳಕ ಒಂದು ಸ್ವಲ್ಪ ಕೈಯಿಂದ ಪ್ರೆಶ್ ಮಾಡಿದ್ರೆ ಸಾಕು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತದ ಅಂತೇಳಿ. ಇದೇ ಥರ ನಾನು ಮಾಡಿಕೊಂಡು ತೊಗೋತೀನಿ ರೀ. ನೋಡಿರಿ ನಾನು ಮತ್ತೊಂದು ಹಾಕ್ಕೊಂಡೆ ಇಲ್ಲಿ ಇವಾಗ. ನೋಡಿರಿ ಎಷ್ಟು ಚೆಂದ ಕಾಣಕತ್ತೈತಿ. ಇದು ಒಂದು 4 ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಇಲ್ಲಿರೋಂಥ ಒಟ್ಟು ಹಿಟ್ಟನ್ನು ಇದೇ ಥರ ನಾನು ದೋಸೆ ಮಾಡಿಕೊಂಡು ತೊಗೋತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಕತ್ತ ನೋಡಿರಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ರೀ. ಈ ರೀತಿ ಒಂದು ಸಲ ಟ್ರೈ ಮಾಡಿರಿ ನೀವು. ನಾನು ಇಲ್ಲಿರೋಂಥ ಹಿಟ್ಟನ್ನು ಅಷ್ಟೂ ದೋಸೆ ಹಾಕ್ಕೊಂಡು ಬರ್ತೀನಿ ರೀ ಇದೇ ಥರ. ನೋಡಿರಿ ರೆಡಿ ಅದ ನೋಡಿರಿ ಪಾಲಕ್ ಪನ್ನೀರ್ ದೋಸೆ. ತುಂಬಾ ಚೆನ್ನಾಗಿ ಬರ್ತಾವೆ ಮತ್ತು ತುಂಬ ಸ್ಮೂತ್ ಆಗ್ತಾವ್ರಿ. ಬಾಯಲ್ಲಿ ಇಟ್ಟರೆ ಸಾಕು ಕರಗ್ತಾವೆ, ಅಷ್ಟು ಚೆನ್ನಾಗಿ ಬರ್ತಾವ್ರಿ. ಟೇಸ್ಟ್ ಮಾತ್ರ ಹೇಳಬಾರ್ದ್ರಿ, ಅಷ್ಟು ಚೆನ್ನಾಗಿ ಆಗ್ತಾವೆ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿರಿ. ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು. ನೋಡಿರಿ ಯಾವ ಥರ ಬಂದಿದೆ ಅಂತ. ನಾವು ಮಾಡಿರುವಂಥ ಪಾಲಕ್ ಪನ್ನೀರ್ ದೋಸೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಆ್ಯಂಡ್ ಥ್ಯಾಂಕ್ ಯು.